ಯಾವಾಗ ಶಿವಶಂಕರ್ ರೆಡ್ಡಿ ಪೀರಿಯಡ್ ಅಲ್ಲಿ ಆಗಿರೋ ರಸ್ತೆ ಅವರು ಮೊದಲನೇ ಸಲ ಗೆದ್ದಾಗ ಆಗಿತ್ತು, ಸುಮಾರು ವರ್ಷಗಳಾಗಿದೆ. 2010ರಲ್ಲಿ. ಈಗ ನಮ್ಮ ಪ್ರದೀಪ್ ಈಶ್ವರ್ ಅವರು ಬಂದಾಗಿಂದ ಈಗ ಪಿ ನಾಗಿನಹಳ್ಳಿಯಿಂದ ಅರ್ಸಾಲ್ ಬಂಡೆಗೆ ಹೊಸ ರಸ್ತೆಯನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಬಹಳ ದಿನಗಳ ನಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅಂತ. ಇನ್ನೇನು ಸುಮಾರು ಅದು ಇಲ್ಲಿ ಪಿ ನಾಗಿನಹಳ್ಳಿಯಿಂದ ಅರಸಾಲ್ ಬಂಡೆಯವರು ತುಂಬಾ ಹದಗೆಟ್ಟಿದೆ ರಸ್ತೆ. ತುಂಬಾ ಗಾಡಿಗಳಾಗ್ಲಿ ಓಡಾಡಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಇವಾಗ ಏನು ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ಹೊಸ ರಸ್ತೆಯನ್ನ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಓಡಾಡ್ಲಿಕ್ಕೂ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಈ ಹಿಂದೆ ಯಾವ ರೀತಿ ಅನಾನುಕೂಲ ಇತ್ತು ಈ ರಸ್ತೆ? ಓಡಾಡ್ಲಿಕ್ಕೆ ಪಾಪ ಬಹಳ ಏನೋ ಗರ್ಭಿಣಿ ಹೆಂಗಸರು ಬರ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆಟೋದಲ್ಲಾಗ್ಬೋದು ಮತ್ತೆ ಗಾಡಿಗಳಲ್ಲಾದ್ರೆ ಗಾಡಿಗಳು ತುಂಬಾ ಹಲವಾರು ಸಲ ಬಿದ್ದೋಗಿದ್ದಾರೆ ಗಾಡಿಗಳಲ್ಲಿ. ಈ ಮಳೆ ಬಂದಾಗ ನೀರು ಎಲ್ಲಿ ಜಾಸ್ತಿ ಇರ್ತೈತೆ ಗುಂಡಿಗಳಲ್ಲಿ ಗೊತ್ತಾಗ್ತಾ ಇಲ್ಲ, ಸ್ಕಿಡ್ ಆಗಿ ಹಂಗೆ ಬೀಳ್ತಾ ಇದ್ರು. ಸುಮಾರು ಆಕ್ಸಿಡೆಂಟ್ಗಳು ಕೂಡ ಆಗಿದಾವೆ. ಹಾಗಾಗಿ ಈಗ ಏನು ಹೊಸ ರಸ್ತೆ ಆದ್ರೆ ತುಂಬಾ ಅನುಕೂಲ ಆಗ್ತದೆ ಜನರಿಗೆ ಅಂತ ನನ್ನ ಅಭಿಪ್ರಾಯ. ಈ ಒಂದು ಸಮಸ್ಯೆ ಬಗ್ಗೆ ಶಾಸಕರು ಗೆದ್ದು ಬಂದಾಗ್ಲೇ ಹೇಳಿದ್ವಿ ನಾವು, ತುಂಬಾ ಹದಗೆಟ್ಟಿದೆ ರಸ್ತೆ, ಆದಷ್ಟು ಬೇಗ ಈ ಒಂದು ರಸ್ತೆ ಮಾಡ್ಕೊಡ್ಬೇಕು ಅಂತ ಕೇಳಿದ್ವಿ. ಅವರು ಈಗ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರಿಗೆ ಯಾವುದೇ ಅಭಿವೃದ್ಧಿ ಕೊರತೆ ಇಲ್ಲ, ಎಲ್ಲ ಕಡೆ ಅಭಿವೃದ್ಧಿ ಕೂಡ ನಡೀತಾ ಇದೆ. ಹಾಗಾಗಿ ಶಾಸಕರು ಇದನ್ನ ಗಮನ ಹರಿಸಿದ್ದಾರೆ. ಈಗ ರಸ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲ, ಅವರು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಹೇಳ್ತಾ ಇದ್ರು ನಮ್ಮ ಆಪೋಸಿಟ್ ಅವರೆಲ್ಲ, ಅವರು ಸರಿಯಾಗಿ ಅಭಿವೃದ್ಧಿ ಮಾಡ್ತಾ ಇಲ್ಲ, ಸರ್ಕಾರ ಇಲ್ಲ ದುಡ್ಡಿಲ್ಲ ಅಂತ. ಯಾವುದೇ ಸರ್ಕಾರದಲ್ಲಿ ದುಡ್ಡು ಕೊರತೆ ಇಲ್ಲ, ಸರ್ಕಾರದಲ್ಲಿ ಬೇಕಾದಷ್ಟು ಹಣ ಇದೆ, ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ, ಈ ವ್ಯವಸ್ಥಿತವಾಗಿ ಆಗ್ತಾ ಇದೆ. ನಾನು ಗ್ಯಾರಂಟಿ ಸಮಿತಿ ಸದಸ್ಯರು ಮಂಚೇನಹಳ್ಳಿ. ಈ ಗ್ಯಾರಂಟಿ ಯೋಜನೆಗಳು ಕೂಡ ಅಷ್ಟೇ, ಎಲ್ಲಾ ಯೋಜನೆಗೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಬಹಳ ಸುಸೂತ್ರವಾಗಿ ಸರ್ಕಾರದಲ್ಲಿ ನಡೀತಾ ಇದ್ದಾವೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ. ನಾನು ನಮ್ಮ ಶಾಸಕರಿಗೆ ವಿರೋಧ ಮಾಡೋರ್ಗು ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೇನೆ. ಈ ರಸ್ತೆ ಏನು ನಮ್ಮ ಶಾಸಕರು ಬಂದ್ಮೇಲೆ ರಸ್ತೆ ಹೊಸದಾಗಿ ನಕ್ಷೆಯಲ್ಲಿ ಬಂದಿಲ್ಲ. ನಿಮ್ಗೆ ಇದಕ್ ಮುಂಚೆ ರಸ್ತೆ ಕಾಣಿಸ್ತಾ ಇರ್ಲಿಲ್ವಾ? ಇವತ್ತು ನಮ್ಮ ಶಾಸಕರು ಪ್ರಶ್ನೆ ಮಾಡ್ತೀರ ರಸ್ತೆ ಹಾಕಿಲ್ಲ ಅಂತ. ಇದಕ್ ಮುಂಚೆ ನಿಮ್ಗೆ ರಸ್ತೆ ಕಾಣಿಸಿಲ್ವಾ? 2 ಸಲ ನಾವು ಸುಧಾಕರ್ ಅವ್ರು ಗೆಲ್ಸಿದ್ವಿ. ಸುಧಾಕರ್ ಅಣ್ಣ ಅವ್ರಿಗೆ ಸಚಿವರು ಹಾಕಿದ್ರು. ಅವರು ಅವತ್ತು ಯಾಕೆ ಮಾಡಿಲ್ಲ? ಅವ್ರು ಸಚಿವರು ಹಾಕಿದಾಗ ನಮ್ಮ ಶಾಸಕರು ಪ್ರಶ್ನೆ ಮಾಡೋ ಫಸ್ಟ್ ಅದ್ ಯೋಚನೆ ಮಾಡ್ಬೇಕು. ಆಮೇಲೆ ಶಾಸಕರು ಏನು ಅಭಿವೃದ್ಧಿ ಮಾಡಿಲ್ಲ ಅಂತಿರಲ್ಲ, ನಿಮ್ಗೆ ಯಾರಿಗೆ ಅಭಿವೃದ್ಧಿ ಕಾಣಿಸಿಲ್ಲ ಅವ್ರ ಮಂಚಳಿಗೆ ಬರ್ರಿ, ನಾವೆಲ್ಲ ಬರ್ತೀವಿ. ಅಭಿವೃದ್ಧಿ ಆಗಿಲ್ಲ ನಾವು ನಿಮ್ಗೆ ತಲೆ ಬಾಗ್ತೀವಿ. ಅಭಿವೃದ್ಧಿ ಆಗಿದ್ರೆ ನೀವು ನಮ್ಮ ಶಾಸಕರು ತಲೆ ಬಾಗ್ಬೇಕಂತ ನಾವು ಚಾಲೆಂಜ್ ಮಾಡ್ತಾ ಇದೀವಿ ನಿಮ್ಗೆ. ಮಂಚೇನಹಳ್ಳಿಗೆ ಬನ್ನಿ, ಮಂಚೇನಹಳ್ಳಿಯಲ್ಲಿ ಎಷ್ಟು ವರ್ಕ್ ಆಗಿದೆ ಟೌನ್ ಅಲ್ಲಿ, ಆಮೇಲೆ ಸುತ್ತು ಮಂಚೇನಹಳ್ಳಿ ತಾಲೂಕಲ್ಲಿ ಎಷ್ಟು ವರ್ಕ್ ಆಗಿದೆ ನಾವು ನೋಡ್ತೀವಿ. ಬನ್ನಿ. ಶಾಸಕರು 2025 ಜುಲೈಯಲ್ಲಿ ಮಂಚೇನಹಳ್ಳಿಗೆ ಬಂದಿದ್ರು. ಅವತ್ತು ನಮ್ಮ ಮಂಚೇನಹಳ್ಳಿಯಲ್ಲಿ ಇರೋದು ಸ್ಮಶಾನ ಒಂದೇ ಇಡೀ ಊರಿಗೆ. ಅಲ್ಲಿಗೆ ರಸ್ತೆ ಇರ್ಲಿಲ್ಲ, ತೊಂದರೆ ಇತ್ತು. ಕೇಳಿದ ತಕ್ಷಣ ಅನುದಾನ ತಂದು ಕೊಡಕ್ ಆಗಲ್ಲ. ಆದ್ರೆ ನಮ್ ಶಾಸಕರು ಅಣ್ಣ ನಮ್ಗೆ ಈ ತರ ತೊಂದರೆ ಆಗಿದೆ, ನಮ್ ಸ್ಮಶಾನಕ್ಕೆ ಹೋಗೋಕೆ ಶವ ಇಟ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನೋಡಿ ತಕ್ಷಣ ಇಮಿಡಿಯೇಟ್ಲಿ ಆಗಿ ರಸ್ತೆ ಹಾಕಿದ್ದಾರೆ. ಕಣ್ ತೆಗೆದು ನೋಡಿ ಬಂದು ನೀವು ಯಾಕೆ ಹೇಳ್ತೀರ ಶಾಸಕರು ಕೆಲಸ ಮಾಡ್ತಾ ಇಲ್ಲ ಅಂತ? ನಿಮ್ಗೇನಾದ್ರು ಅವ್ರ ಮೇಲೆ ದ್ವೇಷ ಇದ್ರೆ ಬೇರೆ ತರ ಮಾತಾಡಿ, ಕೆಲಸ ಆಗಿಲ್ಲ ಅಂತ ಹೇಳ್ಬೇಡಿ. ನಿಮ್ಗೇನಾದ್ರು ಹಂಗಿದ್ರೆ ಬಂದು ನೋಡಿ ನಾವು ಕೆಲಸ ಮಾಡಿದೀವಲ್ಲ ಅಂತ. ಬುದ್ಮಂತಳ್ಳಿ ಅಂತ ಮಂಚೇನಹಳ್ಳಿ ಪಕ್ಕದಲ್ಲಿ ಒಂದ್ ಊರಿದೆ, ಸ್ವತಂತ್ರ ಉದ್ದಕ್ಕೆ ಬಂದಿರೋ ಊರು. 70 ವರ್ಷದಿಂದ ಅದಕ್ಕೆ ರೋಡ್ ಇಲ್ಲ. ಇವತ್ತು ನಮ್ ಶಾಸಕರು ರೋಡ್ ಆಗಿದೆ, ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ? ಅದು ಕಂಬತ್ತಳ್ಳಿಯಿಂದ ಬುದ್ಮಂತಳ್ಳಿಗೆ ರೋಡು 15-20 ವರ್ಷ ಆಗಿತ್ತು. 20 ವರ್ಷದಿಂದ ರೋಡ್ ಯಾಕೆ ಹಾಕಿಲ್ಲ ನೀವು? ನಿಮ್ಗೆ ಪವರ್ ಇರ್ಲಿಲ್ವಾ? ಹಳೆ ಶಾಸಕರಿಗೆ ನೀವ್ ಯಾಕೆ ಹೇಳಿಲ್ಲ? ನೀವು ಟಾರ್ಗೆಟ್ ಮಾಡಿದ್ರೆ ನಮ್ ಶಾಸಕರಿಗೆ, ನಿಮ್ಗೆ ಅಭಿವೃದ್ಧಿ ಬೇಕಿಲ್ಲ, ನಮ್ ಶಾಸಕರಿಗೆ ಟಾರ್ಗೆಟ್ ಮಾಡೋದೇ ನಿಮ್ ಕೆಲಸ. ಇದು ಇಡೀ ಜನ ನೋಡ್ತಾ ಇದಾರೆ. ನಿಮ್ಮ ಮಾತುಗಳಿಗೆ ಯಾರು ನಂಬೋದಿಲ್ಲ. ಯಾಕಂದ್ರೆ ಶಾಸಕರ ಕೆಲಸ ಎಲ್ರಿಗೂ ಗೊತ್ತು. ಶಾಸಕರು ರಸ್ತೆಗಳು ಮಾಡ್ತಾ ಇದಾರೆ, ಅವ್ರು ಕೇಳಿದ ಅನುದಾನ ಎಲ್ಲ ಕೊಡ್ತಾ ಇದಾರೆ. ನಿಮ್ಗೆ ದುಡ್ಡು ಇದ್ರೆ ಬಂದ್ ನೋಡ್ರಿ. ಈಗ ಯಾರ ದುಡ್ಡು ಇದೆ? ನಮ್ಮ ಶಾಸಕರು 0 ಅಂತ ಇದಾರಲ್ಲ, ನಿಮ್ ಬಾಯಲ್ಲಿ ನಮ್ ಶಾಸಕರು 0 ಅಂತ ನಾವು ಹೇಳ್ತೀವಿ. ನೀವು ಮಂಚೇನಹಳ್ಳಿಗೆ ಬನ್ನಿ, ನಾನು ಒಬ್ಬನೇ ಚಾಲೆಂಜ್ ಮಾಡ್ತೇನೆ. ಯಾರೇ ಆಗಿರ್ಲಿ, ಶಾಸಕರು 0 ಅನ್ನೋರ್ಗೆ ನಾವು 0 ಅಂತ ಅವ್ರಿಗೆ ಬಾಯಲ್ಲಿ ಹೇಳ್ತೀವಿ. ಮಂಚೇನಹಳ್ಳಿಗೆ ಬನ್ನಿ ನೀವು. ಶ್ರೀ